ಹಲೋ ಹಾಯ್ ವೆಲ್ಕಮ್ ಟು ನವ್ಯ ಗೌಡ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಗಿಣ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಸು ಕರು ಹಾಕಿದಾಗ ವಿತಿನ್ 1 ವೀಕಲ್ಲಿ ಈ ಹಾಲನ್ನ ಶೇಖರಣೆ ಮಾಡಿ ಊರ ಕಡೆ ಎಲ್ಲ ಸ್ವೀಟ್ ಅಂತ ಮಾಡ್ತಾರೆ. ನಾವು ಸಿಂಪಲಾಗಿ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಹಾಗೆ ನೋಡೋಣ ಬನ್ನಿ. ಹಾಲು 2 ಲೀಟ್ರ್ ಹಾಲಿದೆ. ಇದು ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀನಿ. ಹಳ್ಳಿ ಕಡೆ ಹೇಳ್ತೇವೆ ಒಂದು 1/2 ಅವರ್ ಚೆನ್ನಾಗಿ ಕಾಯಿಸ್ಬೇಕು. ಕೆಂಪಾಳ ಕಾಯಿಸ್ಬೇಕು, ಅಂದರೆ ಈ ಥರ ನೋಡಿ ಟರ್ನ್ ಆಯಿತು ಕಲರ್ ಎಣ್ಣೆ. ಈಗ ಚೆನ್ನಾಗಿ ಕಾದಿದೆ. ಇದು ಹಾಗೆ ತಿರುಗಿಸ್ತಾ ಇರಬೇಕು ಒಂದು 5 ಮಿನಿಟ್ಸ್ಗೆ ಒಂದ್ಸಲಿ. ಈ ಥರ ರೆಡಿ ಮಾಡಿ ಇಟ್ಕೊಬೇಕು. ನಾನು ಇದಕ್ಕೆ ಬೆಲ್ಲ 2 ಉಂಡೆ ಬೆಲ್ಲ, ಕಡಲೆನ ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ತರ್ತರಿ ತೊಗೊಂಡು ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಒಂದು ಬೌಲಲ್ಲಿ ಕಡಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೊಬ್ಬರಿ, ನಾನು ಮೊದಲೇ ರೈಸ್ 1 ಲೋಟ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹೆಚ್ಚಾಗಿ ನೀರು ಹಾಕಿ ಬೇಯಿಸಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಡೈರೆಕ್ಟು ಹಾಲಿಗೆ ಹಾಕೋಣ. ಅದು ಮಿನಿಮಮ್ ಅಂದರೂ ಹಾಲು ಚೆನ್ನಾಗಿ 1/2 ಅವರ್ ಬೆಂದಿರಬೇಕು. ಆಗಿದ್ದರೆ ಮಾತ್ರ ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ಈಗ ರೈಸ್ ಹಾಕಾಯಿತು, ಮಿಕ್ಸ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ಬೆಲ್ಲ ತೊಗೊಂಡಿದ್ದೀನಿ. ನಾನು 2 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕೆಚ್ಚಿ ಪುಡಿ ಮಾಡಿಕೊಂಡು ಬೆಲ್ಲನ ಇವಾಗ ರೈಸು ಮತ್ತು ಹಾಲು ಒಳಗಡೆ ಹಾಕೊಳ್ಳೋಣ. ಸ್ವೀಟ್ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಇದು. ಈಗ ನೀಟಾಗಿ ಅದು ಮೀಡಿಯಮ್ ಫ್ಲೇಮಲ್ಲೇ ಅದು ಕರಗೋ ಥರ ಹಾಕಿದ್ದೀನಿ. ಈಗ ತಿರುಗಿಸ್ತಾ ಇದ್ದೀನಿ. ನೆಕ್ಸ್ಟು ನೋಡಿ ಈ ಥರ ಇರುತ್ತೆ. ಅದು ಬೇಗ ಕರಗುತ್ತೆ. ಬೆಲ್ಲನೂ ಏನು ನಾವು ಪುಡಿ ಮಾಡಿ ಹಾಕಿರೋದ್ರಿಂದ ಕರಗುತ್ತೆ. ನೆಕ್ಸ್ಟು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈ ಥರ ತೆಳುಗೆ ಹಾಕಬೇಕು. ಒಂದೇ ಸಲ ಹಾಕಿದ್ರೆ ಗಂಟಾಗಿಬಿಡುತ್ತೆ. ಈ ಥರ ತೆಳುಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಕಡಲೆ ಪುಡಿನ ತರ್ತರಿ ಪುಡಿ ಮಿಕ್ಸಿಗೆ ಸುಮ್ಮನೆ ಲೈಟಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ಎಲ್ಲ ನೋಡಿ ಬೆಲ್ಲನೂ ಕರಗಿದೆ ಆಲ್ಮೋಸ್ಟು. ಕಡಲೆ ಪುಡಿ ಹಾಕಿದ್ದೀವಿ. ಕೊಬ್ಬರಿ ತುರಿ ಅಥವಾ ಆಪ್ಷನಲ್ಲು ತೆಂಗಿನಕಾಯಿ ಎರಡೂ ಹಾಕ್ಬೋದು. ನಾವಾದರೆ ಕೊಬ್ಬರಿ ಹಾಕ್ತೀವಿ. ಕೊಬ್ಬರಿ ಹಾಕಿ ಮಿಕ್ಸ್ ಮಾಡೋಣ. ಈಗ ಇದು ಕಡಲೆ ಪುಡಿನ ವಾಶ್ ಮಾಡಿ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಕಡಲೆ ಪುಡಿ ಹಾಕ್ಕೊಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಇಷ್ಟೇ 5 ಮಿನಿಟ್ಸ್ ಬೇಯಿಸಿದರೆ ಗಿಣ್ಣು ರೆಡಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಬೆಳಿಗ್ಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ನೈಟ್ ಮಾಡಿ ಬೆಳಿಗ್ಗೆ ತಿಂತಾರೆ ಹಳ್ಳಿ ಕಡೆಯಲ್ಲಿ, ಚೆನ್ನಾಗಿರುತ್ತೆ ಅಂತ. ನೀವು ಮಾಡ್ಕೊಳ್ಳಿ, ಬಿಸಿ ಬಿಸಿ ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ನಮ್ಮ ಯೂಟ್ಯೂಬ್ ಚಾನಲ್, ನವ್ಯ ಗೌಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ.